ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕ ನಟರಾಗಿ ನಟಿಸಿರುವ ಟಾಕ್ಸಿಕ್ ಚಲನಚಿತ್ರವು ಆಗಸ್ಟ್ 26ರಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗುತ್ತಿದ್ದು, ಇನ್ನು ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಗೌರಿಶಂಕರ್ ಚಿತ್ರಮಂದಿರದಲ್ಲಿಯೂ ಸಹ ಟಾಕ್ಸಿಕ್ ಚಿತ್ರ ಪ್ರದರ್ಶನಕ್ಕೆ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಅತ್ತಿಬೆಲೆ ಡಾ ನಾಗರಾಜ್ ರವರ ನೇತೃತ್ವದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿರುವ ದೃಶ್ಯ ಕಂಡುಬಂತು. ಇನ್ನು ಟಾಕ್ಸಿಕ್ ಚಲನಚಿತ್ರಕ್ಕೆ ಅತ್ತಿಬೆಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ ಎಂದರೆ ತಪ್ಪಾಗಲಾರದು. ಸಿನಿಮಾ ಪ್ರೇಮಿಗಳನ್ನ ಆಕರ್ಷಿಸಲು ಸಕಲ ಸಿದ್ಧತೆ ನಡೆಯುತ್ತಿದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕ ನಟರಾಗಿ ನಟಿಸಿರುವ ಟಾಕ್ಸಿಕ್ ಚಲನಚಿತ್ರದ ಬಿಡುಗಡೆ ಅಂಗವಾಗಿ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ವತಿಯಿಂದ ಗೌರಿಶಂಕರ್ ಚಿತ್ರಮಂದಿರದ ಆವರಣದಲ್ಲಿ ಸಂಜೆ 5 ಗಂಟೆಗೆ ಟಾಕ್ಸಿಕ್ ಬೃಹತ್ ಕಟೌಟ್ ಪುಷ್ಪಾಚರಣೆ, ಸಾವಿರಾರು ಜನರಿಗೆ ಅನ್ನ ದಾಸೋಹ ವಿತರಣೆ, ಸಿಹಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ರಾಕಿಂಗ್ ಸ್ಟಾರ್ ಯಶ್ ರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಅತ್ತಿಬೆಲೆ ಡಾ ನಾಗರಾಜ್ ರವರು ಮನವಿ ಮಾಡಿದರು. ಇನ್ನು ಸ್ಥಳದಲ್ಲಿ ಅಖಿಲ ಭಾರತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದ ಆನೇಕಲ್ ತಾಲೂಕು ಗೌರವಾಧ್ಯಕ್ಷ ಎಸ್ಎಲ್ಎನ್ ಮಂಜುನಾಥ್, ಅತ್ತಿಬೆಲೆ ಹೋಬಳಿ ಅಧ್ಯಕ್ಷ ಭರತ್, ಯುವ ನಾಯಕರಾದ ಮಂಚನಹಳ್ಳಿ ಮಣಿ, ಸುಜಿತ್, ಶೇಖರ್, ಮುನಿರಾಜು, ಜಗದೀಶ್, ಜಗನ್ನಾಥ್, ಸಂದೀಪ್, ಸಾಂಡಿ ಮೊದಲಾದವರು ಹಾಜರಿದ್ದರು. ಕೊನೆ ಆಸೆ ಏನು? ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಅಂತ ಹೇಳೋಣ ಅಂತಿದ್ದೀನಿ. ಏನಂತ ಇವತ್ತು ಟಾಕ್ಸಿಕ್ ಸಿನಿಮಾ ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಕ್ಕಂಥ ಒಂದು ಸಿನಿಮಾ. ಇವತ್ತು ಮೂಲ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯ ಮಾಡಿರ್ತಕ್ಕಂಥ ಸಿನಿಮಾ ಇವತ್ತು ಪ್ರಪಂಚದಾದ್ಯಂತ ಬಿಡುಗಡೆಯಾಗಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಒಬ್ಬ ಕನ್ನಡಿಗನಾಗಿ ನನಗೆ ಭಾಳ ಹೆಮ್ಮೆ, ಯಾಕೆಂದರೆ ಯಶ್ ಹೋದಂಥ ಜಾಗದಲ್ಲೆಲ್ಲ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಬಾಂಬೆ ಇರ್ಬೋದು, ಅಲ್ಲಿ ಎಲ್ಲವೂ ಕೂಡ ಅವರನ್ನು ಇಷ್ಟಪಡ್ತಕ್ಕಂಥ ಜನಸಾಗರ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಒಬ್ಬ ಕನ್ನಡಿಗನಿಗೆ ಸಿಕ್ಕಂಥ ಒಂದು ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನು ಇಡೀ ದೇಶ ಕಂಡಿದೆ. ಆಮೇಲೆ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ, ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗಿದೆ ಸಿನಿಮಾ. ಭಾಳ ಹೆಮ್ಮೆ ಆಗ್ತದೆ. ಒಬ್ಬ ಕನ್ನಡದ ಒಬ್ಬ ನಾಯಕ ನಟ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಸ್ಟಾರ್ ಆಗಿ ಇವತ್ತು ಆಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಒಂದು ಕಾಲಘಟ್ಟ 60-70ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, 70ರ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೇರೆ ಭಾಷೆಗಳಿಗೆ ಸಿನಿಮಾನ ಮಾಡಿದಂಥದ್ದು. ಅದಾದಮೇಲೆ ಕನ್ನಡ ಸಿನಿಮಾವನ್ನು ಈ ಮಟ್ಟಕ್ಕೆ ತೆಗೆದುಕೊಂಡೋಗಿರ್ತಕ್ಕಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತ್ರ. ಸೊ ಇವತ್ತು ರಿವ್ಯೂಸ್ ಎಲ್ಲ ನೋಡ್ತಿದ್ದೆ, ಬೆಳಗ್ಗೆಯಿಂದ ರಿವ್ಯೂಸ್ ಎಲ್ಲ ನೋಡ್ತಿದ್ದೆ. ಯಾವುದೇ ಒಂದು ಸಿನಿಮಾ ಮಾಡಿದ್ರೂ ಕೂಡ ಅದರಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಆಮೇಲೆ ಒಂದಷ್ಟು ಜನ ಹೆಣ್ಮಕ್ಳು ನೋಡಬಾರ್ದು ಸಿನಿಮಾ ಅಂತ ಇಂಥದ್ದಂತೆಲ್ಲ ಹೇಳ್ತಿದ್ರು. ಹೆಣ್ಮಕ್ಳು ಅಭಿನಯ ಮಾಡಿದಾರ ಇದರಲ್ಲಿ, ಹೆಣ್ಮಕ್ಳು ನೋಡಬಾರ್ದು ಅಂತ ಹೇಳ್ತಿದ್ರು ಒಂದಷ್ಟು ಜನ. ಆದರೆ ಈ ಸಿನಿಮಾದಲ್ಲಿ ಹೆಣ್ಮಕ್ಳೇ ಹೆಚ್ಚಾಗಿ ಅಭಿನಯ ಮಾಡಿದಾರಲ್ಲ, ಹಾಗಾಗಿ ಯಾವುದೇ ಆತಂಕ ಅಡಚಣೆ ಏನೂ ಇಲ್ಲ, ಎಲ್ಲರೂ ಕೂಡ ಸಿನಿಮಾನ ನೋಡ್ಬೋದು. ಯಾಕಂದರೆ ನಮ್ಮ ಕನ್ನಡದಲ್ಲೇ ಗಂಡ ಹೆಂಡತಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದನ್ನೇ 100 ಡೇಸ್ ಮಾಡಿದಂಥದ್ದು ನಮ್ಮ ಕರ್ನಾಟಕದಲ್ಲಿ, ಆಯ್ತಲ್ಲ. ಹಾಗಾಗಿ ಇವತ್ತು ಮುಂದುವರೆದಿದ್ದೇವೆ. ಸೊ ಹಾಗಾಗಿ ಇವತ್ತು ನಮ್ಮ ಚಿತ್ರನಟ ಇವತ್ತು ಗ್ಲೋಬಲ್ ಸ್ಟಾರ್ ಆಗಿ ಮೆರೀತಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಒಂದು ಸಪೋರ್ಟನ್ನು ಮಾಡಬೇಕು. ವ್ಯತ್ಯಾಸಗಳಿರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳು, ಹಾಗಂತೇಳಿ ಇಡೀ ಸಿನಿಮಾನ ನಾವು ಅಲ್ಲಗೆಳೆಯಕ್ಕೆ ಹೋಗಬಾರ್ದು. ಸಿನಿಮಾ ಗೆದ್ದಿದೆ, ನನ್ನ ಪ್ರಕಾರ 100ಕ್ಕೆ 100 ಸಿನಿಮಾ ಗೆದ್ದಿದೆ. ಇದೊಂದು 4,000 ಕೋಟಿ 5,000 ಕೋಟಿ ಸಿನಿಮಾ ಆಗಲಿ. ಈ ಬಾಹುಬಲಿ ಮತ್ತು ಅವ್ರದ್ದೇ ಸಿನಿಮಾ ಏನು ಯಾವುದು KGF ಚಾಪ್ಟರ್ 1, 2 ಅದ್ರ ಸಿನಿಮಾ ದಾಖಲೆಗಳೇ ಇದು ಮುರಿಲಿ. ಅದಕ್ಕಿಂತ ಹೆಚ್ಚು ಹಣ ಗಳಿಕೆ ಆಗಿ
ಹಣಗಳಿಕೆ ಆಗಲಿ ಮತ್ತು ವಿಶ್ವದಾದ್ಯಂತ ಭಾರಿ ಯಶಸ್ಸನ್ನು ಕಾಣಲಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಹಿಂದೆ ಈಗ ಇದರಲ್ಲಿ ಅದ್ಯಾವುದೋ ಒಂದು ಅರಬೆತ್ಲೆ ಸೀನ್ ಬರುತ್ತೆ ಇವ್ರದ್ದು, ನಮ್ಮ ಯಶ್ ಅವ್ರದ್ದು ಅಂತೇಳಿ ಹೇಳ್ತಿದ್ರು. ಅಮೀರ್ ಖಾನ್ ಅವರು ಒಂದು ಸಿನಿಮಾ ಮಾಡಿದರು, ಅಮೀರ್ ಖಾನ್ ಹಿಂದಿಯಲ್ಲಿ ಅಮೀರ್ ಖಾನ್ ಒಂದು ಟೇಪ್ ರೆಕಾರ್ಡ್ ಅಡ್ಡ ಇಟ್ಕೊಂಡು ಮಾಡಿರೋಂಥದ್ದು ಆಯ್ತಲ್ಲ. ಅದನ್ನೆಲ್ಲ ನೋಡಿ ಅದಕ್ಕೆಲ್ಲ ಭಾಳ ಯಶಸ್ಸನ್ನು ಕೊಟ್ಟಿದ್ದಾರೆ. ಬೇರೆ ಭಾಷೆಯಲ್ಲಿ ಬಂದರೆ ಭಾಳ ಚೆನ್ನಾಗಿ ನೋಡ್ತಾರೆ. ಅದೇನೋ ನಮ್ಮ ಭಾಷೆಯಲ್ಲಿ ಏನಾದರೂ ಬಂದಾಗ ಅದು ಸರಿ ಇಲ್ಲ ಇದು ಸರ ಅಂತೇಳಿ ಮೀನಮೇಷ ಮಾಡ್ತಾರೆ. ಆದರೂ ಕೂಡ 99 ಭಾಗ ಸಿನಿಮಾ ಗೆದ್ದಿದೆ. ಸಿನಿಮಾ 99 ಭಾಗ ಸಿನಿಮಾ ಪ್ರೇಕ್ಷಕರು ಟಾಕ್ಸಿಕ್ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ ಎಲ್ಲ ಭಾಷೆಯಲ್ಲೂ ಕೂಡ. ಸೊ ಹಾಗಾಗಿ ಯಶಸ್ಸು ಆಗಲಿ, ಮತ್ತೊಮ್ಮೆ ಟಾಕ್ಸಿಕ್ ಸಿನಿಮಾ ಭಾರಿ ಭರ್ಜರಿ ಯಶಸ್ಸು ಕಾಣಲಿ ಅಂತೇಳಿ ಕೋರ್ತಾ ಆ ಸಿನಿಮಾ ಚಿತ್ರತಂಡದ ಎಲ್ಲ ನಾಯಕ ನಟಿಯರಿಗೂ ಮತ್ತು ಟೆಕ್ನಿಷಿಯನ್ಸ್ಗೂ, ಹಂಚಿಕೆದಾರರಿಗೂ, ನಿರ್ಮಾಪಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. I'm sorry, Daddy. Are you angry at me? ಸುಮಾರು 25ರಿಂದ 50 ವಾರಗಳನ್ನು ನೋಡಿ ಅವ್ರಿಗೆ ಆಶ್ವಾಸಿಸಬೇಕು. ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಇವತ್ತು ಇಡೀ ನ್ಯಾಷನಲ್ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕನ್ನಡದ ಒಬ್ಬ ನಾಯಕ ನಟ ಎಸ್ ಆರ್ ಅವ್ರು ಬೆಳೆದಿದ್ದಾರೆ. ಎಸ್ ಆರ್ ತುಂಬ ಚಿರಪರಿತರು. ನನಗೆ ರಾಜಧಾನಿ ಎಂಬ ಶೂಟಿಂಗ್ ನಡೀತಾ ಇತ್ತು. ಅವತ್ತು ನಾನು ಸುಮಾರು ಸರಿ ಭೇಟಿ ಮಾಡಿ ಅತ್ತಿ ಬೆಲೆಗೆ ಸುಮಾರು ಒಂದು 2-3 ಬಾರಿ ಅವ್ರನ್ನ ಕರ್ಕೊಂಬಂದಿದ್ದೆ. ಮುಗ್ಗಿನ ಮನಸ್ಸು ಆದಮೇಲೆ 2ನೇ ಚಿತ್ರ ರಾಜಧಾನಿ, ಅಲ್ಲಿಂದ ಇಲ್ಲಿವರೆಗೂ ಅನೇಕ ಸರಿ ಅವ್ರನ್ನ ಮಾತಾಡ್ಸಿದ್ದೀನಿ. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಆಮೇಲೆ ನಾನಾದ್ಮೇಲೆ ನನ್ನ ತಮ್ಮ ಈ ಸಂಘದ ತಾಲೂಕು ಅಧ್ಯಕ್ಷರು ನಾಗರಾಜ್ ಅವರು ಸುಮಾರು ಸರಿ ಇವತ್ತು ತಾಲೂಕು ಮಟ್ಟದಲ್ಲಿ ಅವರು ಸಂಘಟನೆ ಮಾಡಿಕೊಂಡು ಬೆಳೀತಾ ಇದ್ದಾರೆ. ಇವತ್ತು ಸಂಘ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಹಾಗಾಗಿ ಎಸ್ ಸರ್, ನಿಮ್ಮ ಚಿತ್ರಗಳು, ಮುಂದಿನ ಚಿತ್ರಗಳು, ರಾಮಾಯಣ ಆಗಿರ್ಬೋದು, ಬರ್ತಕ್ಕಂಥ ಎಲ್ಲ ಚಿತ್ರಗಳು ಶತದಿನ ಆಚರಿಸಲಿ. ಕನ್ನಡಿಗರಿಗೂ ಇನ್ನೂ ನೀವು ಅವಕಾಶ ಕೊಡಿ, ಕನ್ನಡ ಹೆಚ್ಚೆಚ್ಚು ಚಿತ್ರಗಳನ್ನ ಮಾಡ್ತಾಯಿರಿ ಅಂಥೇಳಿ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಹಳೆ ಒಬ್ಬ ಸ್ನೇಹಿತ ಅಥವಾ ಒಬ್ಬ ಅಭಿಮಾನಿ ಅಂತೇಳಿ ಈ ಸಂದರ್ಭದಲ್ಲಿ ವಾಹಿನಿ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಸರ್. ನಾನು ಸುಮಾರು 15 ವರ್ಷಗಳ ಹಿಂದೆನೇ ತಮ್ಮನ್ನು ಹತ್ತಿಬೆಲೆಗೆ ಕರೆತಂದು ತಮ್ಮನ್ನು ಈ ತಾಲೂಕಿಗೆ ಪರಿಚಯ ಮಾಡಿಸಿದ್ದೆ. ಸೊ ನಿಮ್ಮ 2ನೇ ಚಿತ್ರದಲ್ಲಿ, ಹಂಗಾಗಿ ನಿಮ್ಮ ಚಿತ್ರಗಳು ಬರ್ತಕ್ಕಂಥ ಎಲ್ಲ ಚಿತ್ರಗಳು ಶತದಿನೋತ್ಸವ ಆಚರಲಿ. ಸೊ ನಾನು ಕರೆತಂದಾಗ ನಮ್ಮ ನಾಯಕರು ರವೀಂದ್ರನಾಥ್ ಪಟಾಪಟ್ ಸಾಹೇಬರು, ನಮ್ಮ ಗುರುಗಳು ಮಂಜುನಾಥ್ ದೇವರು, ನನ್ನ ಗೆಳೆಯ RNS. ಸೊ ಎಲ್ಲರೂ ಅವಾಗ ಒಡನಾಟ ಇತ್ತು ಎಸ್ ಆರ್ಗೆ. ಸೊ ಈಗಲೂ ಅವ್ರಿಗೆ ನಮ್ಮನ್ನು ಗುರುತಿಸ್ತಾರೆ. ಹಂಗಾಗಿ ಅವ್ರ ಚಿತ್ರಗಳು ಯಶಸ್ವಿ ಕಾಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತೇನೆ. ಜೈ. ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿನಲ್ಲಿ ಹುಟ್ಟಿ ಒಂದು ಬಡತನದಿಂದ ಬೆಂದು ಬಂದಂತಹ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ಸಹ ನಟನಾಗಿ ಇವತ್ತು ವಿಶ್ವಾದ್ಯಂತ ಒಬ್ಬ ನಟನಾಗಿ ಬೆಳೆದಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಚಿತ್ರರಂಗಗಳು ನೋಡಿ, ಇವತ್ತು ಯಶ್ ಅವರು ಭಾಳ ಚಿತ್ರಮಂದಿರಗಳು ಭಾಳ ಅತ್ಯುತ್ತಮವಾಗಿ ಭಾಳ ಚೆನ್ನಾಗಿ ಇಟ್ಕೊತಾರದು. 4 ವರ್ಷೊಮ್ಮೆ ಇದು ಒಂದು ಟ್ಯಾಕ್ಸಿಸನ್ನು ಬಿಡುಗಡೆ ಮಾಡಿದ್ರೆ ಇದು ರಾಜ್ಯಾದ್ಯಂತಲ್ಲ ರಾಷ್ಟ್ರೀಯಾದ್ಯಂತ ಯಶಸ್ವಿಯಾಗಿ ಒಂದು ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಮತ್ತು ಯಶ್ ಅವ್ರಿಗೆ 4 ವರ್ಷಕ್ಕಲ್ಲ 2 ವರ್ಷಕ್ಕಲ್ಲ 1 ವರ್ಷಕ್ಕೂ ಒಂದು ಚಿತ್ರೀಕರಣ ಒಂದು ಬಿಡುಗಡೆ ಮಾಡಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಹೋದರಾಗಿರ್ತಕ್ಕಂಥ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಇವತ್ತು ನಮ್ಮ ಅತ್ತಿಬೆಲೆ ಒಂದು ಗೌರಿಶಂಕರ್ ಟಾಕೀಸ್ನಲ್ಲಿ ಭಾಳ ಅದ್ಧೂರಿಯಾಗಿ ಇವತ್ತು ಎಷ್ಟೊಂದು ಭಾವಚಿತ್ರಕ್ಕೆ ಹಾಲಭಿಷೇಕ ಪುಷ್ಪಾರ್ಚನೆ ಮಾಡಿ ಇವತ್ತು ಮತ್ತು ಅನ್ನದಾನವನ್ನು ಮಾಡಿ ಇವತ್ತು ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ಏನಿದ್ದೀರಾ ಆ ಭಗವಂತ ಈ ಟಾಕ್ಸಿಸು ಶತಗಳ ದಿನಗಳು ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕವಾಗಿ ಹೇಳ್ಕೊಂಡು ಇಷ್ಟಪಡ್ತೇನೆ. ಕರ್ನಾಟಕ ಚಲನಚಿತ್ರ ನಾಯಕರಾದ ಯಶ್ ಅವರ ಈ ದಿನ ಟ್ಯಾಕ್ಸಿ ಸಿನಿಮಾ ಈ ದಿನ ಬಿಡುಗಡೆ ಆಗಿದೆ. ಈ ಚಲನಚಿತ್ರ ನಮ್ಮ ಇಡೀ ಇಂಡಿಯಾದಲ್ಲಿ ತುಂಬ ಯಶಸ್ವಿಯಾಗಿ ಹೋಗ್ತಾ ಇದೆ. ಈ ಒಂದು ಚಲನಚಿತ್ರ ಶತದಿನೋತ್ಸವ ಆಚರಿಸಿ ಮುಂದಿನ ದಿನಗಳಲ್ಲಿ ಯಶ್ ಅವರು ಇನ್ನೂ ಅತಿ ಹೆಚ್ಚು ಸಿನಿಮಾಗಳನ್ನು ಪ್ರತಿ ವರ್ಷಕ್ಕೆ ಒಂದು ಸಿನಿಮಾನಾದರೂ ತೆಗಿಲಿ ಅಂತ ಈ ಶುಭ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವ ಯಶ್ ಎಲ್ಲ ಅಭಿಮಾನಿಗಳಿಗೂ ಸಹ ಈ ಒಂದು ಚಲನಚಿತ್ರ ಶತದಿನೋತ್ಸವ ಆಚರಿಸಿ ಒಳ್ಳೆಯದಾಗಲಿ ಅಂತ ಶುಭ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೀನಿ. ಪುತ್ರ ಯಶ್ ಅವರ ಚಿತ್ರ ಇವತ್ತು ಟಾಕ್ಸಿಕ್ ಚಿತ್ರ ರಿಲೀಸ್ ಆಗಿದೆ. ಇದು ಪ್ರಪಂಚದಾದ್ಯಂತ ನೋಡೋ ಥರ ಅವರು ಚಿತ್ರ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಈ ಮೂಲಕ ತಿಳಿಸ್ತೀನಿ. ಇದು
ಶುಭಾಶಯ ಕೂಡ. ಟಾಕ್ಸಿಕ್ ಎಂಬ ಅದ್ಭುತವಾದ ಚಿತ್ರ ಬಿಡುಗಡೆ ಆಗಿದೆ. ನಿಜವಾಗ್ಲೂ ಇದೊಂದು ಅದ್ಭುತವಾದ ಚಿತ್ರ, ಯಾಕಂದರೆ ಇಡೀ ಪ್ರಪಂಚದಾದ್ಯಂತ ಇವತ್ತು ಬಿಡುಗಡೆ ಆದ ಚಿತ್ರ ಇದು. ನಿಜವಾಗ್ಲೂ ಹೇಳ್ತಾ ಇದ್ದೀರಿ, ಇಂತಹ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಹೆಮ್ಮೆ. ಯಾಕಂದರೆ ಇವತ್ತು ಯಶ್ ಅಭಿಮಾನಿಗಳು ಎಷ್ಟು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಸೋದರ ನಾಗರಾಜ್ ಆಗಿರ್ಬೋದು, ತಾಲೂಕು ಅಧ್ಯಕ್ಷರು, ನನ್ನ ಭರತ್ ಆಗಿರ್ಬೋದು, ಹತ್ತಿಬೆಲೆ ಅಧ್ಯಕ್ಷರು, ಇವರೆಲ್ಲರೂ ಸೇರಿ ಟೋಟಲ್ ಆಗಿ ಇಡೀ ಹತ್ತಿಬೆಲೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಅಭಿಮಾನಿಗಳು ಅವ್ರಿಗಿದ್ದಾರೆ. ಅದರಿಂದ ಇವತ್ತು ಅದ್ಭುತ ಯಶಸ್ವಿ ಆಗಲಿ, 100 ದಿನ ಅಲ್ಲ 1000 ದಿನ ಓಡಲಿ, ಎಲ್ರಿಗೂ ಶುಭ ಕೋರ್ತಾ ಇರ್ತಕ್ಕಂಥ ಈ ಯಶ್ ಅಭಿಮಾನಿಗಳ ಸಂಘದಿಂದ ನಾನು ಶುಭ ಕೋರ್ತಾ ಇದ್ದೀನಿ. ಕನ್ನಡದ ಕಂದ, ಕನ್ನಡದ ಕಣ್ಮಣಿ, ಕರ್ನಾಟಕದ ಸುಪುತ್ರ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ದಿನ ಏನು ನಮ್ಮ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿದೆ, ವಿಶ್ವಾದ್ಯಂತ ರಿಲೀಸ್ ಆಗಿದೆ ಮೂವಿ. ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಏನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕರ್ನಾಟಕದಲ್ಲಿ ಹುಟ್ಟಿ ಈ ಇಡೀ ಭಾರತ ದೇಶದಲ್ಲಿ ಅಲ್ಲ, ಔಟ್ ಆಫ್ ಕಂಟ್ರಿಗಳಲ್ಲಿ ಕೂಡ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅವ್ರು ಇನ್ನಷ್ಟು ಒಳ್ಳೆ ಉತ್ತಮವಾಗಿ ಚಿತ್ರ ತೆಗೀಲಿ, ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಇನ್ನಷ್ಟು ಒಳ್ಳೆ ಪಬ್ಲಿಕ್ಕಿಗೆ ಮೆಸೇಜ್ ಕೊಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಿಡುಗಡೆ ಆಗಿದೆ ಯಶ್ ಅಣ್ಣನವ್ರದ್ದು. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಮ್ಮ ಕನ್ನಡಕ್ಕಾಗಿ ಮಾತ್ರ ಸೀಮಿತವಾಗದೆ ಒಂದು ಪ್ರಪಂಚದಾದ್ಯಂತ ಒಂದು ಎಲ್ಲರೂ ನೋಡ್ಬೋದಾದಂಥ ಒಂದು ವಿಜುವಲ್ಸ್ ಆಗಲಿ, ಮೇಕಿಂಗ್ ಆಗಲಿ, ಒಂದು ಏನಂತೀರ ಒಂದು ಡೈರೆಕ್ಷನ್ಸ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಬೋದು. ಯಾಕಂದರೆ ಇದೊಂದು ಹೆಣ್ಣು ಮಗಳು ಒಂದು ಡೈರೆಕ್ಷನ್ ಮಾಡಿರೋ ಒಂದು ಚಿತ್ರ ಆಗಿರೋದ್ರಿಂದ ಆ ಥರದ್ದೇನು ಒಂದು ನಿಮಗೆ ಮುಜುಗರ ಆಗುವಂಥದ್ದು ತುಂಬ ಇರೋದಿಲ್ಲ. ಇದು ಕೆಲವೊಂದು ಕಮೆಂಟ್ಸ್ ಬಂದಿದೆ, ನೆಗೆಟಿವ್ ಕಮೆಂಟ್ಸ್ ಆಗಲಿ, ಅದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ಯಾವುದೂ ಆ ಥರ ಸೀನ್ಸ್ ಇಲ್ಲದೆ ಇರೋವಂಥ ಚಿತ್ರಗಳೇ ಇಲ್ಲ. ಬೇರೆ ಭಾಷೆಯಲ್ಲಿ ನಾವು ತುಂಬ ಅದ್ಭುತ ಅಂತ ಹೇಳ್ತೀವಿ. ನಮ್ಮ ಕನ್ನಡದ ಒಂದು ಚಿತ್ರ ಈ ಲೆವೆಲ್ಗೆ ಬೆಳೆದಿದೆ ಅಂತ ಹೇಳಿದ್ರೆ ತುಂಬ ನಾವು ಖುಷಿ ಆಗಬೇಕು. ಯಾಕಂದರೆ ನಾವು ಬರೀ ಒಂದು ಕನ್ನಡದಲ್ಲಿ ಮಾತ್ರ ನೋಡೋವಂಥ ಚಿತ್ರ ಮಾಡಿದೆ ಯಶು. ಅವರ ಒಂದು ವಿಷನ್ನೇ ತುಂಬ ದೊಡ್ಡದಿದೆ. ಪ್ರಪಂಚದಾದ್ಯಂತ ಎಲ್ಲರೂ ನೋಡಬೇಕು ಅಂತ ಒಂದು ಒಳ್ಳೆ ಕ್ಲೈಮ್ಯಾಕ್ಸು ಆಗಲಿ, ಒಂದು ಒಳ್ಳೆ ವಿಜುವಲ್ಸ್ ಆಗಲಿ, ನೀವು ಯಾವುದೇ ಒಂದು ಹಾಲಿವುಡ್ ಸಿನಿಮಾ ನೋಡ್ತಾ ಇದ್ದೀರಾ ಅಂತ ಒಂದು ಅಷ್ಟೊಂದು ನಿಮ್ಗೆ ರೋಮಾಂಚನವಾಗುತ್ತೆ ಫಿಲಮ್ ನೋಡಬೇಕಾದ್ರೆ. ಅದರಿಂದ ಎಲ್ಲರೂ ದಯವಿಟ್ಟು ಬಂದು ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ. ಯಾಕಂದರೆ ಆ ಒಂದು ಎಫೆಕ್ಟ್ಸ್ ಆಗಲಿ, ಏನೇ ಒಂದಾಗಲಿ ಅಲ್ಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ. ಜೈ ಟಾಕ್ಸಿಕ್. ಈ ದಿನ ವಿಶೇಷವಾಗಿ ಹತ್ತಿಬೆಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಹಾಲಿನ ಅಭಿಷೇಕ, ಪುಷ್ಪಾರ್ಚನೆ ಮತ್ತು ಅನ್ನದಾನ ಮುಖಾಂತರ ನಾಗರಾಜ್ ಸರ್ ಅವರು ಬಹಳ ಅದ್ಭುತವಾಗಿ ಅಭಿಮಾನಿಗಳ ಸಡಗರವೇ ಇಲ್ಲಿ ತುಂಬಿ ತುಳಿತಾ ಇದೆ. ಇವತ್ತೊಂದು ಯಶ್ ಒಂದು ಚಲನಚಿತ್ರದ ಉತ್ಸವ ಅನ್ಬೋದು, ಹಬ್ಬ ರೀತಿಯಲ್ಲಿ ವಾತಾವರಣ ಇಲ್ಲಿ ತುಂಬ ಉತ್ತಮವಾಗಿದೆ. ಅವರು ಮಾಡ್ತಕ್ಕಂಥ ಚಲನಚಿತ್ರಗಳು ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ, ಬಹಳಷ್ಟು ಒಂದು ವಿಮರ್ಶಕವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಸಾರಾಂಶವನ್ನು ಹೊಂದಿರತಕ್ಕಂಥ ಚಿತ್ರಕಥೆ ಆಗಿದೆ. ಎಲ್ಲರೂ ಬಂದು ಈ ಒಂದು ಚಿತ್ರವನ್ನು ನೋಡಬೇಕು. ಈ ಒಂದು ಪಟಾಕಿ ಸಿಡಿಸೋ ಮುಖಾಂತರವಾಗಿ ನಾಗರಾಜ್ ಸರ್ ಅವರ ಅಭಿಮಾನಿಗಳು ಎಷ್ಟೊಂದು ಜನ ಸೇರಿರ್ಬೋದು, ಇಲ್ಲಿ ನೋಡ್ಬೋದು. ಹಬ್ಬದ ವಾತಾವರಣ ಕೂಡ ಇದೆ. ಇನ್ನು ಈ ಚಿತ್ರ ಮುಂದಿನ ದಿನಗಳಲ್ಲಿ 100 ದಿನಗಳು ಅತಿ ಹೆಚ್ಚು ಶತದಿನೋತ್ಸವವನ್ನು ಆಚರಿಸಲಿ ಎಂದು ಶುಭಾರಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ನಮಸ್ಕಾರ. ಇವತ್ತೇನೋ ಟಾಕ್ಸಿಕ್ ಚಿತ್ರ ಬಿಡುಗಡೆ ಆಗಿದೆ. ಇದು ತುಂಬ ಚೆನ್ನಾಗಿದೆ ಫಿಲಮು, ಎಲ್ಲರೂ ಬಂದು ನೋಡಿ. ಮತ್ತು ಇದು ಒಂದು ಹೆಣ್ಮಗು ಮಾಡಿರೋದು ಡೈರೆಕ್ಷನ್ನು, ಆ ಹೆಣ್ಮಗುಗೋಸ್ಕರ ಆಗಲಿ ನೋಡಿ. ಮತ್ತು ನಮ್ಮ ಯಶ್ ಅವರು ಕನ್ನಡದವರಾಗಿ ಇವಾಗ ದೇಶಾಂತರ ಎಲ್ಲರೂ ನೋಡೋ ಥರ, ತಿರುಗಿ ನೋಡೋ ಥರ ಅವ್ರು ಮಾಡ್ತಾಯಿದ್ದಾರೆ. ಇದೇ ರೀತಿ ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಬಿಡುಗಡೆ ಆಗಿದೆ. ಇಡೀ ಕರ್ನಾಟಕದ ಅಲ್ಲಾಂದ್ರ ಇಡೀ ಪ್ರಪಂಚದಂತ ತುಂಬ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ ಆನಂದಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡು ನಾನು ಮಾತಾಡ್ತೀನಿ.